ಯಾತಕ್ಕಾಗಿ ಹೋರಾಟ, ಜೀತ ಪದ್ಧತಿ ನಿಲ್ಲಲೇ, ಜೀತ ಪದ್ಧತಿ ನಿಲ್ಲಲೇ. ಎಲ್ಲರಿಗೂ ಜೈ ಭೀಮ್. ಈ ದಿನ ಮೂರನೇ ದಿನ ವೇದಿಕೆಗೆ ಬಡವರ, ದಲಿತರ, ಅಲ್ಪಸಂಖ್ಯಾತರ ಕೂಗನ್ನ ವಿಧಾನ ಪರಿಷತ್ತಲ್ಲಿ ಸಮರ್ಪಕವಾಗಿ ನಿಭಾಯಿಸುತ್ತಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾದಂತಹ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂತಹ ಛಲವಾದಿ ನಾರಾಯಣಸ್ವಾಮಣ್ಣವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ವೃತ್ತಿಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತನೇ ಅಲ್ಲ, ದೇಶದಾದ್ಯಂತ ಹೆಸರುವಾಸಿ ಮಾಡಿ ಈ ಧ್ವನಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಎತ್ತಬೇಕು ಅಂತ ಹೇಳಿಬಿಟ್ಟು ಪಾರ್ಲಿಮೆಂಟ್ಗೆ ಹೋಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶೋಷಿತರ ಪರ, ಬಡವರ ಪರ ಪ್ರತಿಯೊಂದು ವಿಚಾರದಲ್ಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿ ಸಲ ಯಾರಿಗೇ ಅನ್ಯಾಯ ಮಾಡಿದ್ರು ಅವರ ಪರವಾಗಿ ಧ್ವನಿ ಎತ್ತುತ್ತಾ ಇರ್ತಕ್ಕಂಥವರು ಅಹಿಂಸಾ ಚೇತನ್ ನಟ ಅಹಿಂಸಾ ಚೇತನ್ ಅವರು ನಿಮಗೆ ಬೆಂಬಲಕ್ಕೆ ಸೂಚಕ ಬಂದರೆ ಅವ್ರಿಗೂ ಸಹ ನಿಮ್ಮೆಲ್ಲ ಪರವಾಗಿ ಹೃದಯಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಅದೇ ರೀತಿ ರೈತರ ಹಕ್ಕು ಕರ್ನಾಟಕ ರೈತ ಸೇನೆ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ GNA ಬಾಬಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಈ ವೇದಿಕೆಗೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಸಹ ಬರ್ತಾ ಇದ್ದಾರೆ. ಅವ್ರಿಗೂ ಬಂದಾಗ ಅಪೂರ್ವವಾದಂತಹ ಸ್ವಾಗತವನ್ನು ಬಯಸಿ ನಮ್ಮ ನೋವನ್ನ ಕೇಳಲಿಕ್ಕೆ ಬರ್ತಾ ಇದ್ದಾರೆ. 5 ನಿಮಿಷದಲ್ಲಿ ಅವರು ಬರ್ತಾ ಇದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ನಾನು ಮನವಿ ಮಾಡೋದೊಂದೇ, ಆಡಳಿತ ಪಕ್ಷಗಳು ಆಡಳಿತ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ವೇದಿಕೆಗೆ ಬಂದು ಬಹಳಷ್ಟು ಭರವಸೆಗಳನ್ನು ಕೊಟ್ಟು ಆ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ರೂಪುಗೊಂಡಾಗ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನೆಲ್ಲ ಮರೀತಾ ಇದ್ದಾರೆ. ಇದೊಂದು ನಮಗೆ ನೋವಿನ ಸಂಗತಿ. ಯಾವುದೇ ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ಕೊಟ್ಟ ಮಾತನ್ನ ನಡೆದುಕೊಳ್ಳೋದು ಸಂವಿಧಾನಬದ್ಧವಾದಂತ ಒಂದು ತಾತ್ವಿಕ ಅಂತ್ಯ. ಆದ್ರೆ ಅದನ್ನ ಮರೀತಾ ಇದ್ದಾರೆ. ಈ ದಿನ ಏನು ಲಾಸ್ಟ್ ಟೈಮ್ 2023ರಲ್ಲಿ ಇಲ್ಲೇ 40 ದಿನಗಳ ಕಾಲ ಎಲ್ಲ ಈಗಲೂ ಬಂದಿದೆ ಸರ್, ಚಿಕ್ಕ ಮಕ್ಕಳು, ಇನ್ನ ಸಣ್ಣ ಸಣ್ಣ ಮಕ್ಕಳು, ಆಗ ಇನ್ನೂ ಜಾಸ್ತಿ ಜನ ಇದ್ರು. ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದು ತಾಯಂದರು ಇಲ್ಲಿ 40 ದಿನಗಳ ಕಾಲ ನಿರಂತರವಾಗಿ ಧರಣಿ ಸತ್ಯಾಗ್ರಹ ನಡೆಸಿದರು. ಆಗ ವಿರೋಧ ಪಕ್ಷದಲ್ಲಿದ್ದಂತಹ ಈಗಿನ ಆರೋಗ್ಯ ಸಚಿವರಾಗಿರ್ಬೋದು, ಆಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಈಗಿನ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಬಹಳಷ್ಟು ಜನ ಇದೇ ವೇದಿಕೆಗೆ ಬಂದು ನಮ್ಮ ಸರ್ಕಾರ ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ನಿಮ್ಮನ್ನ ಕಾಯಂಗೊಳಿಸುವ ನಿರ್ಧಾರ ತಗಂತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬಿಟ್ಟರು. ಈಗ 2 ವರ್ಷಗಳು ತುಂಬುತ್ತಾ ಇದೆ, 2ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಇದುವರೆಗೂ ನಮ್ಮ ನೌಕರರ ಬಗ್ಗೆ ಅವರಿಗೆ ಕಿಂಚಿತ್ತು ಕಾಳಜಿ ಇಲ್ಲ. ಇನ್ನು ನಮಗೆ ಧಮಕಿ ಹಾಕೋ ಲೆಕ್ಕದಲ್ಲೇ ಇದ್ದಾರೆ. ಇನ್ನೊಂದು ಅಂದ್ರೆ ಏನು ಆರ್ಟಿಕಲ್ 12 ಮತ್ತು ಆರ್ಟಿಕಲ್ 14 ಏನ್ ಹೇಳುತ್ತೆ, ಸಮಾನತೆ ಮತ್ತು ಹೋರಾಟದ ಹಕ್ಕನ್ನು ಹತ್ತಿಕ್ಕಬಾರದು ಅಂತ, ಅದನ್ನ ಇಲ್ಲಿನ ಸರ್ಕಾರ ಬುಡಮೇಲು ಮಾಡಕ್ ಹೊರಟಿದೆಯಾ ಅಂತ ಹೇಳ್ಬಿಟ್ಟು ನನಗೆ ಅನುಮಾನ ಮಾಡ್ತಾ ಇದೆ. ಇವತ್ತು ತಾಯಂದ್ರು ಇವತ್ತು ರಾತ್ರಿ 10 ಗಂಟೆ ನಂತರ ಬಂದು ಇಲ್ಲಿ ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಹೆಣ್ಣು ಮಕ್ಕಳು ಇಲ್ಲಿ ಇದೇ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಣ್ಣು ಮಕ್ಕಳು ಇಲ್ಲಿ
ಬೀದಿಯಲ್ಲಿ ಮಲಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ತರ ನಿದ್ದೆ ಬರುತ್ತೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಶಿವರಾತ್ರಿ ಹಬ್ಬದ ದಿನ ಇವರು ಮಾತ್ರ ದೇವರ ಮನೆ ಹೋಗಿ ನಮ್ಗೆ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ನಿಮಗನ್ನ ಒಳಗೆ ಒಳ್ಳೇದು ಬಯಸಿ ನಿಮ್ಮ ಸರ್ಕಾರವನ್ನ ಅಸ್ತಿತ್ವಕ್ಕೆ ತಂದಂತ ಮಕ್ಕಳು ಇಲ್ಲಿ ಬೀದಿಯಲ್ಲಿದ್ದಾರೆ. ಏನ್ ಹೇಳ್ಬೇಕು ಇವ್ರಿಗೆ? ಯಾವ ತರ ಹೇಳ್ಬೇಕು? ನಾವು ಅರ್ಥ ಆಗ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 60%, 40% ಅಂತ ಹೇಳ್ಬಿಟ್ಟು ಇದೇ ಆರೋಗ್ಯ ಸಚಿವರು ಮಾತಾಡ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದವರು ಹೇಳ್ತಾರೆ ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ, ರಾಜ್ಯದಲ್ಲಿ ಏನೇ ನಿರ್ಧಾರ ತಗೊಂಡ್ರು ಕೇಂದ್ರ ಸರ್ಕಾರದಿಂದ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದವರು ಹೇಳ್ತಾರೆ. ಯಾರನ್ನ ನಂಬಬೇಕು ನಾವು? ಯಾರನ್ನ ಬಿಡಬೇಕು? ಅರ್ಥ ಆಗ್ತದೆ. ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಮಾಡಿದ್ದಾರೆ, ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾ ಇದ್ದಾರೆ. ಅದನ್ನು ಮಾಹಿತಿ ಬಂದಿದೆ ಸರ್. ಇಲ್ಲಿರ್ತಕ್ಕಂಥ ನಿಮಗೆ ಒಂದು ಮಾಹಿತಿ ಕೊಡ್ತೇನೆ ಸರ್ ನಾನು. ಮಣಿಪುರ ರಾಜ್ಯದಲ್ಲಿ ಜನವರಿ 6, 2022ರಲ್ಲಿ ಕಾಯಂಗೊಳಿಸಿದ್ದಾರೆ ಸರ್, ಮಣಿಪುರ ರಾಜ್ಯದಲ್ಲಿ. ಅದೇ ತರ ಹಿಮಾಚಲ ಪ್ರದೇಶದಲ್ಲಿ 2003ರಲ್ಲಿ ಮಾಡಿದ್ದಾರೆ ಸರ್. ತೆಲಂಗಾಣದಲ್ಲಿ ಇತ್ತೀಚೆಗೆ 2023ರಲ್ಲಿ ತೆಲಂಗಾಣ ರಾಜ್ಯದಲ್ಲೂ ಸಹ ಮಾಡಿದ್ದಾರೆ ಸರ್. ಅದೇ ರೀತಿ ರಾಜಸ್ಥಾನದಲ್ಲಿ 2014ರಲ್ಲಿ ಮಾಡಿದ್ದಾರೆ. ಪಂಜಾಬ್ ಅಲ್ಲಿ 2022ರಲ್ಲಿ ಮಾಡಿದ್ದಾರೆ. ಅಸ್ಸಾಂ ಅಲ್ಲಿ 2021ರಲ್ಲಿ ಮಾಡಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ನಮಗೆ ಸಬು ಬೀಳ್ತಾ ಇದ್ದಾರೆ. ಏನು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಲದಲ್ಲಿ 40 ದಿನಗಳ ಕಾಲ ಇಲ್ಲಿ ಎಲ್ಲರೂ ಸಹ ಧರಣಿ ನಿರಂತರವಾಗಿ ಸತ್ಯಾಗ್ರಹ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಫೈಲ್ ಅನ್ನ ಪುಟಪ್ ಮಾಡಿ ಆಗಿನ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವರ್ಗಾವಣೆ ಮಾಡ್ತಾರೆ. ಆದ್ರೆ ಅದು ಏನಾಗಿತ್ತೋ ನಮಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳಿಂದ ಪ್ರತಿದಿನ ಪ್ರತಿ ಕ್ಷಣ ನಮಗೆ ಒಳ್ಳೆಯ ಸಂದೇಶನೇ ಬರ್ತಾ ಇತ್ತು. ಆದ್ರೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತ್ರ ನಮಗೆ ಕರೆದು ಧಮಕಿ ಹಾಕೋ ಮಟ್ಟಕ್ಕೆ ಬಂದ್ರ ಅವತ್ತು. ಆದ್ರೆ ಅವರು ಮಾಡಲೇ ಇಲ್ಲ, ಮಾಡದೇ ಇಲ್ಲ ಅಂತ ಹೇಳ್ಬಿಟ್ಟು ಮಂಡಕ್ ಬಿದ್ರು. ಆಗ ಕೆಎಂಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಬಳ್ಳಾರಿಯ ಸೋಮಶೇಖರ್ ಅವರು ಅವರ ಹತ್ರ ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಒಂದು ಕಾಲ್ ಮಾಡ್ತಾರೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ. ಕಾಲ್ ಮಾಡಿದಾಗ ಅವರು ಒಂದೇ ಹೇಳ್ತಾರೆ, 40 ದಿನ ಅಲ್ಲ, ಎಷ್ಟು ದಿನ ಆದ್ರೂ ಅಲ್ಲಿ ಕುತ್ಕೊಳ್ರಿ, ನಾವು ಮಾಡೋದೇ ಇಲ್ಲ, ಮುಂದೆ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಬಂದ್ರೆ ಮಾಡ್ಕೊಳ್ಳಿ, ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆಗಿನ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ಹೇಳ್ಬಿಡ್ತಾರೆ. ಮಾಡೋದೇ ಇಲ್ಲ. ಅವರು 4-5 ಜನನ್ನ ಇದೇ ಬಾಲಭ್ರವಿ ಗೆಸ್ಟ್ ಹೌಸ್ ಅಲ್ಲಿ ಅವರು ಕಚೇರಿಗೆ ಕರೆದುಕೊಂಡು ಹೋಗಿ ಮಧ್ಯಾಹ್ನದ ಟೈಮಲ್ಲಿ ನಮಗೆ ಧಮಕಿ ಹಾಕ್ತಾರೆ ಆಗಿನ ಆರೋಗ್ಯ ಸಚಿವರು. ನೀವು ಎದ್ದು ಅಲ್ಲಿಂದ ಹೋಗ್ಲಿ, ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ. ಅಂದ್ರೆ ಆಗ ಮೌಖಿಕವಾಗಿ ನಮಗೆ ಈ ತರ ಅಸಡ್ಡೆಗಳೆಲ್ಲ ಮಾಡ್ತಾ ಇದ್ರು, ಅಪಹಾಸ್ಯ ಮಾಡ್ತಾ ಇದ್ರು. ಆದ್ರೆ ನೇರವಾಗಿ ಪತ್ರ ಬರೆಯೋದ್ರ ಮುಖಾನ ಇಲ್ಲ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಪ್ರಕಾರ ಯಾವತ್ತೂ ನಮಗೆ ತೊಂದರೆ ಕೊಡ್ಲಿಲ್ಲ. 40 ದಿನಗಳ ಕಾಲ ನಿರಂತರವಾಗಿ ನಾವು ಧರಣಿ ಮಾಡಿದ್ವಿ. ಎಲೆಕ್ಷನ್ ಬಂತು. ಎಲೆಕ್ಷನ್ ದಿನ ಸರ್, ನೀವು ನೆನಪಿರಬೇಕು ಈ ವಿಚಾರ. ಆ 40ನೇ ದಿನ ಹೆಣ್ಣು ಮಕ್ಕಳು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದೊಂದು ಹೆಣ್ಣು ಮಗಳ ಕಣ್ಣಲ್ಲಿ 1 ಲೀಟರ್ ರಕ್ತದ ರೂಪದಲ್ಲಿ ಕಣ್ಣೀರು ಬಂದಿದೆ ಸರ್. ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಅವತ್ತು ಅಳ್ತಾ ಇದ್ರೆ ನಮ್ಮಿಂದ ಇಲ್ಲಿರಕ್ ಆಗದ್ರೆ ನಾವು ಹೊರಟೋಗಿದ್ದೀವಿ ಸರ್. ಇಲ್ಲಿಂದ ಹೊರಟೋಗಿದ್ದೀವಿ ನಾವು. 40 ದಿನಗಳ ಕಾಲ ನಿರಂತರವಾಗಿ ಇವ್ರ ಜೊತೆ ಇದ್ದೇವೆ ನಾವು. ಆ ದಿನ ಮಾತ್ರ ಇವರ ಕಣ್ಣೀರಿನ ಗೋಳು ನಾವು ನೋಡಕ್ ಆಗ್ದಿರ ನನ್ಗೆ ಈಗ ತಳ್ಕೊಂಡ್ರೆ ನನಗೂ ಕಣ್ಣಲ್ಲಿ ನೀರು ಬರುತ್ತೆ ಸರ್. ನಾವು ಹೊರಟೋಗ್ಬಿಟ್ವಿ ಇಲ್ಲಿಂದ, ಏನು ಅಸಹಾಯಕರಾಗ್ಬಿಟ್ವಿ ನಾವು. ಆದ್ರೆ ಇವರ ಕಣ್ಣೀರಿನ ಗೋಳು, ಇವರ ಪ್ರತಿಭಟನೆ ಬಿಸಿಲು, ಇವರಿಗೆ ಯಾವುದೇ ರೀತಿ ನ್ಯಾಯ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಅನ್ಯಾಯ ಮಾಡಿದ್ದಕ್ಕೋ ಆಗಿನ ಆರೋಗ್ಯ ಸಚಿವರು ಒಬ್ಬ ಸಣ್ಣ ಹುಡುಗನ ಕೈಯಲ್ಲಿ ಸೋತೋಗ್ಬಿಟ್ರು. ಆದ್ರೆ ಇದೇ ವೇದಿಕೆಯಲ್ಲಿ ನಾನೇ ಮಾತಾಡ್ತಾ ಇದ್ದೆ ಅವತ್ತೂ ಸಹ ಇದೇ ತರ. ಆಗ ದಿನೇಶ್ ಗುಂಡೂರಾವ್ ಅವರು ಸ್ಟೇಜ್ಗೆ ಬಂದು ನನ್ನ ಭಾಷಣವನ್ನ ಕೇಳಿ ಇಲ್ಲೇ ಅಶ್ಯೂರೆನ್ಸ್ ಕೊಟ್ಟು ಹೋದ್ರು,
ಮುಂದೆ ನಮ್ಮ ಸರ್ಕಾರ ಬಂದೇ ಬರುತ್ತೆ. ಮೊದಲನೇ ಸಂಪುಟದಲ್ಲಿ ನಿಮ್ಮನ್ನ ಕಾಯಂಗೊಳಿಸ್ತೇವೆ, ನಿಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಆರೋಗ್ಯ ಸಚಿವರಾಗಿದ್ದಾರೆ. ಆದ್ರೆ ವೇದಿಕೆಗೆ 3 ದಿನಗಳಿಂದ ಬರೋದಕ್ಕೆ ಮೀನಾಮೇಷ ಹೇಳಿಸ್ತಾ ಇದ್ದಾರೆ. ಎಷ್ಟು ನೋವಾಗುತ್ತೆ ಸರ್. ನಾವು ಸರ್ಕಾರದ ಮೇಲೆ ಜಿದ್ದಿಗೆ ಬೀಳ್ತಾ ಇಲ್ಲ. ನಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ, ಜೀತ ಪಾವತಿಯಲ್ಲಿ ಕೊಡ್ತಾ ಇದ್ದಾರೆ ಸರ್. ಕೇವಲ ಒಬ್ಬ ಹೆಣ್ಣು ಮಗಳು ಬೆಳಗ್ಗೆ ನಮ್ಮ ಹಳ್ಳಿಗಳ ಕಡೆ ಹೂವು ಬಿಡ್ಸಕ್ ಹೋದ್ರೆ ಬೆಳಗ್ಗೆ 8 ಗಂಟೆಗೆ ಹೋದ್ರೆ 10-11 ಗಂಟೆಗೆ 500 ರೂಪಾಯಿ ಕೊಡ್ತಾರೆ ಸರ್. ಕೇವಲ 4-5 ಅವರಲ್ಲಿ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ತಾರೆ. ಅದಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಯಾವ ತರ ಸರ್? ಕೇಂದ್ರ ಸರ್ಕಾರದಿಂದ ಆರೋಗ್ಯ ಇಲಾಖೆ ಸಮರ್ಪಕವಾಗಿ ಕೋವಿಡ್ ಅಲ್ಲಿ ಕಾರ್ಯನಿರ್ವಹಿಸಿದೆ. ದೇಶದಲ್ಲೇ ಕರ್ನಾಟಕ ನಂಬರ್ 1 ಅಂತ ಹೇಳಿ ಆಗಿನ ಆರೋಗ್ಯ ಸಚಿವರು ಕೇಂದ್ರ ಸರ್ಕಾರದಿಂದ ಅವಾರ್ಡ್ ತಗೊಂಡ್ರು. ಇದಕ್ಕೆ ಕಾರಣ ಇವರು ಸರ್. ಇವರು ಕೊರೋನಾ ವಾರಿಯರ್ಸ್. ಪ್ರಾಣ ಹೋಗ್ಲಿ, ತಲೆ ಹೋಗ್ಲಿ, ಮಕ್ಕಳು ಹೋಗ್ಲಿ, ಮೊಮ್ಮಕ್ಕಳು ಹೋಗ್ಲಿ, ತಾಯಿ ಹೋಗ್ಲಿ, ತಂದೆ ಹೋಗ್ಲಿ, ಎಲ್ಲರನ್ನ ಬಿಟ್ಟು ಬೀದಿಗೆ ಮನೆಗೆ ತೆರಳಿ ಇವರು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಆವತ್ತು ಕೊರೋನಾವನ್ನ ನಾವು ಸಮರ್ಪಕವಾಗಿ ಎದುರಿಸಿದ್ದೇವೆ. ಇವರೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವಗಳು ಎಲ್ಲಿರ್ತಾ ಇತ್ತು ಅರ್ಥನೇ ಆಗ್ತಾ ಇಲ್ಲ ಸರ್. ಅಷ್ಟೊಂದು ಕಷ್ಟ ಬಿದ್ದಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಚಳಿ ಅನ್ನದೆ, ಗಾಳಿ ಅನ್ನದೆ, ಬಿಸಿಲಲ್ಲದೆ, ಊಟ ಇಲ್ದಿರ ಹೆಂಡತಿ ಸಣ್ಣ ಮಕ್ಕಳನ್ನ ಬಿಟ್ಟು, ಮನೆಯವರನ್ನ ಬಿಟ್ಟು, ಎಲ್ಲರನ್ನು ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೈಟ್ ಇದೆ ಪೆಂಡಲ್ ಕಳೆ ಮಡಗ್ತಾ ಇದ್ದಾರೆ ಸರ್. ಏನಾದ್ರೂ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಹೆಚ್ಚು ಕಡಿಮೆ ಆದ್ರೆ ಈ ಸರ್ಕಾರಕ್ಕಾಗಿರ್ಬೋದು, ವಿರೋಧ ಪಕ್ಷದವ್ರಿಗಾಗಿರ್ಬೋದು, ಸಂಘಟನೆಯವ್ರಿಗಾಗಿರ್ಬೋದು ಎಷ್ಟು ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಯೋಚನೆ ಮಾಡ್ಬೇಕು ಸರ್. ಇವತ್ತು ನಿನ್ನೆ ಅಲ್ದು ಮೊನ್ನೆ ಪ್ರತಿಭಟನೆ ಮೊದಲನೇ ದಿನ ಮಹಿಳಾ ಆಯೋಗದ ಅಧ್ಯಕ್ಷರು ಇಲ್ಲಿಗೆ ಬಂದ್ರು. ಅವರೊಟ್ಟಿಗೆನೂ ಸಹ ನಮ್ಮ ಗೋಳನ್ನು ಹೇಳ್ಕೊಂಡ್ವಿ. ಅವರು ಮಾತು ಕೊಟ್ಟು ಹೋದ್ರು. ಆರೋಗ್ಯ ಸಚಿವರ ಜೊತೆ ಮಾತಾಡ್ತಾನೆ, ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತೇವೆ, ಆದಷ್ಟು ಬೇಗ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಕ್ಕೆ ನಾನು ಶತಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಬಿಟ್ಟು. ಆದ್ರೆ ನಿರಂತರವಾಗಿ ಪ್ರತಿದಿನ ನಾವು ಅವರ ಸಂಪರ್ಕದಲ್ಲಿದ್ದೇವೆ. ಇದುವರೆಗೂ ಆರೋಗ್ಯ ಸಚಿವರು ಅವರ ಸಂಪರ್ಕಕ್ಕೆ ಹೋಗ್ತಾ ಇಲ್ಲ. ಮಧ್ಯದಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ಸಿಇಒ ಅವರು ಬರ್ತಾರೆ ಅವತ್ತು ಇಲ್ಲಿಗೆ, ಅವರು ಬಂದು ಕಾಲ್ ಅಪ್ ಮಾಡಿಬಿಡಿ ನಾವು ಮಾತಾಡೋಣ ಅಂತಾರೆ. ಅಂದ್ರೆ ಏನು ಭರವಸೆ ಇಲ್ದಿರಾನೆ ನಾವು ಪ್ರತಿಭಟನೆಗೆ ಬರ್ತೀವಿ, ನೀವು ಕ್ಲೋಸ್ ಮಾಡಿ ಅಂದ ತಕ್ಷಣ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿದೆ ಆ ನೋಟಿಸ್ ಕೊಡ್ತಾರೆ, ನಿಮ್ಮನ್ನ ತೆಗೆದಾಕ್ಬಿಡ್ತೀವಿ, ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂತೀವಿ ಅಂತ. ಏನಿದೇನು ಪ್ರಭುತ್ವದಲ್ಲಿದ್ದೀವಾ, ಹಿಟ್ಲರ್ ದರ್ಬಾರದಲ್ಲಿದ್ದೀವಾ? ನಾವು 15-20 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಏಕ್ದಮ್ ತೆಗೆದಾಕ್ತೀವಿ ಅಂತ ಹೇಳಿದ್ರೆ ಅದು ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ. ಇದಕ್ಕೆ ನಾವು ಒಪ್ತೀವ? ಡೆಮೋಕ್ರಟಿಕ್ಸ್ ಒಪ್ಪುತ್ತಾ? ಸಂವಿಧಾನ ಒಪ್ಪುತ್ತಾ? ಒಪ್ಪೋದಿಲ್ಲ ಸರ್. ನೀವು ಚಿತ್ತಿಗೆ ಬಿದ್ದಂಗೆ ನಾವೇನಾದ್ರೂ ಚಿತ್ತಿಗೆ ಬಿದ್ರೆ ಬೀದಿಗೆ ಬರಬೇಕಾಗುತ್ತೆ. ಬೀದಿಗೆ ಬಂದು ಹೋರಾಟ, ಹೆಣ್ಣು ಮಕ್ಕಳು 10,000 ಜನ ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ವಿಧಾನಸೌಧದಲ್ಲಿ ಇರ್ತಕ್ಕಂಥ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಸಚಿವರಾಗಿರ್ಬೋದು ಕೆಲಸ ಮಾಡಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಇವತ್ತು ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಸವಾಲು ಮಾಡ್ತಾ ಇದ್ದೇನೆ. ಆಗುತ್ತಾ? ಹೆಣ್ಣು ಮಕ್ಕಳು ಸರ್ ಇವರು. ಸ್ವಲ್ಪ ಆದ್ರೂ ಅವರಿಗೆ ಮಾನವೀಯತೆ ಅನ್ನೋದು ಬೇಕಲ್ವಾ? ಯಾರಿಗೇ ಆಗ್ಲಿ. 3 ದಿನಗಳಾಗಿದೆ ಇವ್ರು ಕುತ್ಕೊಂಡಿದ್ದಾರೆ, ನೋಟಿಸ್ಗಳು ಕೊಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆಯನ್ನ ಉಪಯೋಗ ಮಾಡಿಕೊಂಡು ನೀವು ಟೆಂಟ್ ಖಾಲಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಆಚೆಗೆ ತಪ್ತೀವಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕೋದು, DHOಗಳಿಂದ ಫೋನ್ ಮಾಡಿಸೋದು, ಅವ್ರ ಕಡೆಯಿಂದ ಲೆಟರ್ ಮಾಡಿಸೋದು, ನೀವೇನಾದ್ರೂ 24 hours ಒಳಗಡೆ ಡ್ಯೂಟಿಗೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ತೆಗೆದಾಕ್ಬಿಟ್ಟು ಹೊಸಬರನ್ನ ಆಯ್ಕೆ ಮಾಡ್ಕೊಂತೀವಿ ಅಂತ ಹೇಳೋದು. ಇದು ಎಂತ ದುರಂತ, ಏನಾಗ್ತಾ ಇದೆ ಇವೆಲ್ಲ ತಾವು ಆಲಿಸಬೇಕು. ನಮಗೆ ನೀವು ಬೇಜಾರು ಪಟ್ಕೊಂಡ್ರೂ ಪರವಾಗಿಲ್ಲ, ಆಡಳಿತ ಪಕ್ಷದವರ ಮೇಲೆ, ವಿರೋಧ ಪಕ್ಷದವರ ಮೇಲೆ ನಂಬಿಕೆ ಇಲ್ದಿರ ಆಗೋಗಿದೆ ಸರ್ ಈ ಸಿಸ್ಟಮ್ ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ. ಅವತ್ತು ವಿರೋಧ ಪಕ್ಷವಾಗಿತ್ತು ಕಾಂಗ್ರೆಸ್, ಅವರು ಕೊಟ್ಟಂತ ಅಶ್ಯೂರೆನ್ಸ್ಗಳು, ಆ ಪ್ರಣಾಳಿಕೆಯನ್ನು ಎತ್ಕೊಂಡು ಹೆಣ್ಣು ಮಕ್ಕಳು ಒಂದೊಂದು ಮನೆಗೆಲ್ಲ 100 ಮನೆಗೆ ತಿರುಗಿ, ಅಮ್ಮ ನಮಗೆ ನೋಡಿ ಅವರು ಪರ್ಮನೆಂಟ್ ಮಾಡ್ತಾರಂತೆ,
ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾರಂತೆ. ದಯವಿಟ್ಟು ಈ ಸರ್ಕಾರ ಬರಲಿ ಅಂತ ಹೇಳ್ಬಿಟ್ಟು ಒಂದೊಂದು ಹೆಣ್ಣು ಮಗು 100 ಮನೆಗೆ ತಿಗಿರ್ಗೆ ಕಾಲು ಕೈ ಹಿಡಿದು ಈ ಸರ್ಕಾರಕ್ಕೆ ಮತಗಳನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ ಸರ್. ಇವು ನಿಜವಾಗ್ಲೂ ನಾನು ಕಂಡಿದ್ದೇನೆ, ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. 31 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ನೌಕರರು ಸಹ ಪ್ರತಿಯೊಂದು ದಿನ ಚುನಾವಣೆಯಲ್ಲಿ ಒಬ್ಬರಲ್ಲ ಒಬ್ಬರು ನನ್ನ ಸಂಪರ್ಕದಲ್ಲಿ ಇದ್ದೇ ಇದ್ದಾರೆ ಸರ್. ಇದು ಮತ್ತೆ ರಿಪೀಟ್ ಆಗುತ್ತೆ. ಇದು ಚುನಾವಣೆ ಅನ್ನೋದು ಡೆಮೋಕ್ರಟಿಸಿ 5 ವರ್ಷಕ್ಕೊಮ್ಮೆ ಬರ್ತಾ ಇರುತ್ತೆ. ನೀವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು 5 ವರ್ಷದಲ್ಲೇ ಚುನಾವಣೆಯಲ್ಲಿ ಮತದಾನದ ಮೂಲಕ ಜನರು ನಿಮಗೆ ತಕ್ಕವಾದಂತ ಪಾಠ ಕಲಿಸ್ತಾರೆ. ನಾವು ಚುನಾವಣೆ ಬಗ್ಗೆ ಆಗಿ ಎಲೆಕ್ಷನ್ ಬಗ್ಗೆ ಆಗಲಿ ರಾಜಕಾರಣವಾಗಿ ಇಲ್ಲಿ ಮಾತಾಡಕ್ ಹೋಗಲ್ಲ. ಈಗ ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು, ಆರೋಗ್ಯ ಸಚಿವರು ಇಲ್ಲ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದವರು ಯಾರಾದ್ರೂ ಇಲ್ಲಿಗೆ ಬಂದ್ರೆ ನಾನು ಒಬ್ಬ ದಲಿತ ಸಂಘಟನೆಗಳಲ್ಲಿ ಒಬ್ಬ ರಾಜ್ಯ ಮುಖಂಡನಾಗಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಮುಖಂಡರಾಗಿ, ಸಮತಾ ಸೈನಿಕ ದಳದ ರಾಜ್ಯ ಮುಖಂಡರಾಗಿ ಅವ್ರಿಗೆ ಬಹಿರಂಗವಾಗಿ ಒಂದು ಆಹ್ವಾನ ಕೊಡ್ತಾ ಇದ್ದೇವೆ, ಒಂದು ತ್ಯಾಗವನ್ನು ಮಾಡ್ತೇವೆ ಸರ್. ನಾನು ಇವತ್ತು ಏನು 2023, 24, 25ರಲ್ಲಿ ಈ 5 ಗ್ಯಾರಂಟಿಗಳಿಗೆ ದಲಿತರ ಹಣವನ್ನ ದುರ್ಬಳಕೆ ಮಾಡಿದ್ದೀರಿ ನೀವು ಗ್ಯಾರಂಟಿಗಳಿಗೆ. ಆ ಗ್ಯಾರಂಟಿಗಳಿಂದ ಆಗ್ತಾ ಇರ್ತಕ್ಕಂಥದ್ದು ಏನು ಅನುಕೂಲ ಇಲ್ಲ. ಅದೇ ದಲಿತರ ಹಣವನ್ನ 50% ಇವ್ರು ಕೊಟ್ಬಿಡಿ ಸರ್, ನಾವು ರೆಡಿ ಇದ್ದೇವೆ, ನಾವು ತ್ಯಾಗ ಮಾಡೋದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಾವು ತ್ಯಾಗ ಮಾಡ್ತೇವೆ, ಇವತ್ತು ದಲಿತರು ತ್ಯಾಗ ಮಾಡ್ತೇವೆ ನಿಮಗೋಸ್ಕರ. ಗ್ಯಾರಂಟಿಗಳು ಕೊಡ್ತಾ ಇದ್ದೀರಾ 25,000 ಕೋಟಿ, ಒಂದು 5,000 ಕೋಟಿ ಇವ್ರು ಕೊಟ್ಬಿಡಿ ಸರ್, ನಾವು ತ್ಯಾಗ ಮಾಡ್ತೇವೆ, ನಿಮ್ಮ ಪ್ರತಿಭಟನೆ ಮಾಡಲ್ಲ ನಾವು. ಇನ್ನೇನು ಮಾಡ್ಬೇಕು ನಾವು? ಇದಕ್ಕಿಂತ ಸಾಹಸ ಮಾಡಕ್ಕಾಗುತ್ತಾ? ಯೋಚನೆ ಮಾಡಿ. ನಾವು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟದ ಮೂಲಕ ಕೇಳಬಹುದೇ ಹೊರತು ಅಸೆಂಬ್ಲಿಗೆ ಬಂದು ಮಾತಾಡೋ ಹಕ್ಕು ನಮಗಿಲ್ಲ. ನಿಮಗಿದೆ ಸರ್, ಪಾರ್ಲಿಮೆಂಟ್ ಸದಸ್ಯರಿದ್ದೀರಿ, ವಿಧಾನ ಪರಿಷತ್ ಸದಸ್ಯರಿದ್ದೀರಿ, ನಿಮಗೆ ನಮ್ಮ ಅಹವಾಲುಗಳೆಲ್ಲ ಹೇಳಿದಿವೆ. ದಯವಿಟ್ಟು ಇದನ್ನ ತಾವು ಅಂಗೀಕಾರ ಮಾಡಿ ಈ ಸರ್ಕಾರದಲ್ಲಿ ಮುಂದಿನ ಏನು 7ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾ ಇದ್ರೆ ಮೊನ್ನೆ ಸಿದ್ದರಾಮಯ್ಯನವರು, ಅದರಲ್ಲಿ ಇವರಿಗೆ ಅನುಕೂಲಕರವಾದಂತ ಒಂದು ತೀರ್ಪು ಬರಲಿ ಅಂತ ಹೇಳ್ತಾ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಡಾಕ್ಟರ್ ಆಗಿ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಹೆಸರನ್ನ ಗಳಿಸಿರ್ತಕ್ಕಂಥ ಮಾನ್ಯ ಮಂಜುನಾಥ್ರವರೇ, ಚೇತನ್ ಅವರೇ, ವೆಂಕಟರಮಣ ಅವರೇ, ಉಳಿದೆಲ್ಲ ಮುಖಂಡರೇ, ಕರ್ನಾಟಕ ರಾಜ್ಯ ಗುತ್ತಿಗೆ ಶುಶ್ರೂಷಾಧಿಕಾರಿಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳೇ, ತಮ್ಮ ಹೋರಾಟ ಬಹುದಿನಗಳ ಕಾಲದ್ದು. ಕೆಲವರು ಮಾತಾಡ್ತಾ ಹೇಳಿದ್ರು, ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ನಮ್ಮ ಹೋರಾಟ ಮುಂದುವರೆದಿತ್ತು. ಕೆಲವು ಕಾರಣಗಳಿಂದ ಮಾಡಲಿಲ್ಲ. ಇದನ್ನು ಮುಚ್ಚಿಟ್ಕೊಳ್ಳೋದೇನು ಬೇಕಾಗಿಲ್ಲ. ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಹೋರಾಟಕ್ಕೆ ಬೆಲೆ ಕೊಡಲೇಬೇಕು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ವೆಂಕಟರಮಣವರು ಹೇಳ್ತಾ ಒಂದು ಮಾತನ್ನು ಹೇಳಿದ್ರು, ಪ್ರಸ್ತಾಪ ಮಾಡಿದ್ರು. ಮೊನ್ನೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದ ಸುಧಾಕರ್ ಅವರು ನಾನು ಮಾಡೋದೇ ಇಲ್ಲ ಅಂತ ಹೇಳಿ ಹಠ ಮಾಡಿದ್ರು ಅಂತಕ್ಕಂಥ ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ. ಈಗ ನನ್ನ ಗಮನಕ್ಕೆ ಇದು ಬಂದಿದೆ. ನನಗೆ ಮಂಜುನಾಥ್ ರವರು ಬಂದ ತಕ್ಷಣ ಒಂದು ಮಾತನ್ನು ಹೇಳಿದ್ರು. ಡಾಕ್ಟರ್ ಅವರು ಜಯದೇವ ಹೃದ್ರೋಗ ಸಂಸ್ಥೆಯ ಅನ್ನ ದೊಡ್ಡದಾಗಿ ಕಟ್ಟಿದವರು. ಇವತ್ತೇನಾದ್ರೂ ಆಸ್ಪತ್ರೆಗೆ ಹೆಸರು ಬಂದಿದೆ ಅಂತಂದ್ರೆ ಈಗ ಜಯದೇವ ತೆಗಿಬೇಕು, ಮಂಜುನಾಥೇ ಇಡಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಕೊಡುಗೆ ಇದೆ.
ಅವ್ರು ಹೇಳಿದ್ರು, ನನ್ನ ಕಾಲದಲ್ಲಿ ನಾನು ಸ್ಲ್ಯಾಬ್ನಾಗಿ ಸ್ಲ್ಯಾಬ್ಗಳನ್ನ ಮಾಡಿದ್ದೆ. 1 ರಿಂದ 3 ವರ್ಷಕ್ಕೆ ಒಂದು ಸ್ಲ್ಯಾಬ್, 3 ರಿಂದ 6 ವರ್ಷಕ್ಕೆ ಒಂದು ಸ್ಲ್ಯಾಬ್, ಹೀಗೆ ಸೀನಿಯಾರಿಟಿ ಪ್ರಕಾರ ಮಾಡಿದ್ದೆ. ಕೆಲವರು ಸೀನಿಯರ್ ಇರೋರು 36,000 ರೂಪಾಯಿ ಸಂಬಳ ಆ ಒಂದು ಆಸ್ಪತ್ರೆಯಲ್ಲಿ ತೆಗೆದುಕೊಳ್ತಾರೆ ಅಂತ. ಇದು ಯಾರಿಗೆ ಪಲ್ಸ್ ಗೊತ್ತಿರ್ತದಲ್ಲ ಅವರು ಮಾತ್ರ ಮಾಡಬಲ್ಲರು. ಅದಕ್ಕೆ ಇಂಥವರು ಬರೀ ಪಾರ್ಲಿಮೆಂಟ್ ಸದಸ್ಯರು ಆಗೋದಲ್ಲ, ಇಂಥವರು ಸಚಿವರಾಗಬೇಕು. ಯಾಕೆಂದ್ರೆ ಅಂಥವರು ಗೊತ್ತಿರ್ತದೆ. ಬಟ್ ನನಗನ್ನಿಸ್ತಾರೆ ಅವರು ಒಂದಿನ ಆಗ್ತಾರೆ, ಕೇಂದ್ರದಲ್ಲಿ ಆಗ್ತಾರೆ. ಆಗ್ಲೇ ನಿಜವಾದ ರೋಗಗಳಿಗೆ ನಿಜವಾದ ಔಷಧಿ ಕೊಡೋ ಡಾಕ್ಟರ್ ಬರ್ತಾರೆ. ಬಟ್ ಇದು ಗಾಂಧಿನಗರ. ನಿಮ್ಮ ಸಚಿವರು ಈಗಿರ್ತಕ್ಕಂಥ ಸಚಿವರು ಇದೇ ಕ್ಷೇತ್ರ. ಬಟ್ ನಾನು ಕೇಳ್ಪಟ್ಟೆ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ. ಅವ್ರ ಆರೋಗ್ಯ ಸರಿ ಇದೆಯಾ? ಅಲ್ಲ, ಅವ್ರ ಆರೋಗ್ಯ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದೋಗಿರೋರು. ಅದಕ್ಕೆ ಕೇಳಿದೆ. ಹೋಗ್ಲಿ, ಬೇಗ ಗುಣಮುಖರಾಗಲಿ. ನೀವು ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲಿಗೆ ಬಂದಾಗ ನೀವೆಲ್ಲ ಸೇರ್ಕೊಂಡು ಒಂದು ಟ್ರೀಟ್ಮೆಂಟ್ ಕೊಟ್ಟುಬಿಡಿ. ಬರ್ಬೋದು, ಬರದೇ ಇರಕ್ಕಾಗಲ್ಲ. ಇಲ್ಲಾಂದ್ರೆ ಹೆದರಿಕೆ ಇರಬೇಕು ನಿಮ್ಮನ್ನು ನೋಡಿ. ಯಾಕಂದ್ರೆ ಹಿಂದೆ ಮಾತು ಕೊಟ್ಟು ಹೋಗಿದಾರಲ್ಲ, ಈಗ ಮಾತನ್ನು ಉಳಿಸ್ಕೊಳ್ಳೋದು. ಈ ಸರ್ಕಾರ ಯಾವ ಮಾತನ್ನು ಉಳಿಸ್ಕೊಳ್ಳೋದಿಲ್ಲ. ಈಗ ಹೋರಾಟಗಳನ್ನು ಬಿಟ್ಟು ಬೇರೆ ಮಾರ್ಗ ಉಳಿದೇ ಇಲ್ಲ. ವೆಂಕಟರಮಣ ಹೇಳಿದ್ರು, ಪರಿಶಿಷ್ಟ ಜಾತಿಯವರಿಗೆ 39,000 ಕೋಟಿ ಕೊಟ್ಟಿದ್ದೇನೆ ನಾನು. ಮುಖ್ಯಮಂತ್ರಿಗಳು ಹೇಳಿದ್ರು. ಈ ಕೈಯಲ್ಲಿ ಕೊಟ್ಟರು, ಈ ಕೈಯಲ್ಲಿ ತಗೊಂಡ್ರು. 25,000 ಕೋಟಿ ಅದರಲ್ಲೇ ಲೂಟಿ ಮಾಡಿಬಿಟ್ರು. ಪಾಪ ಅವ್ರು ಹೇಳಿದ್ರು 52,000 ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೀನಿ ಅಂತ ಆ ಕಡೆ ಹೇಳ್ತಾರೆ. 25,000 ಕೋಟಿ SCP TSP ಹಣನ ಈ ಕಡೆಯಿಂದ ನುಂಗು ಬಿಡ್ತಾರೆ. ಗ್ಯಾರಂಟಿ ಎಲ್ಲರಿಗೂ ಫ್ರೀ ಅಂತಾರೆ. ಕಾಕಾ ಪಾಟೀಲ್ಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಸಿದ್ದರಾಮಯ್ಯನಿಗೂ ಫ್ರೀ, ನನಗೂ ಫ್ರೀ, ಇವ್ರಿಗೂ ಫ್ರೀ ಅಂದಮೇಲೆ ಅದು ಜನರಲ್ ಅಲ್ವಾ? ಮತ್ತೆ SCP TSP ಹಣ ಯಾರ್ದು? ಅದು ದಲಿತ ಸಮುದಾಯಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥದ್ದು. ಅದನ್ನು ಮಾತ್ರ ಎತ್ತಿ ನೀವು ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಕೊಡ್ತೀರಿ. ಬೇರೆ ಜನಾಂಗಗಳಿಗೆ ಯಾಕೆ ನೀವು ಜನರಲ್ ಬಡ್ಜೆಟ್ ಇಂದ ಕೊಡ್ತೀರಿ? ಅದಕ್ಕೆ ವೆಂಕಟರಮಣ ಹೇಳಿದ್ದು, ನಾವು ತ್ಯಾಗ ಮಾಡಿಬಿಡ್ತೇವೆ, ಒಂದು 5,000 ಕೋಟಿ ಇವ್ರಿಗೆ ಕೊಟ್ಟು ಬಿಡಿ ಅಂತ ಹೇಳಿದ್ರು ಅವರು. ಬಟ್ ಈ ಸರ್ಕಾರಕ್ಕೆ ಅಷ್ಟೊಂದು ದೊಡ್ಡತನ ಮನಸ್ಸು ಇದೆಯಾ? ಕೊಟ್ಟಿದ್ದನ್ನೇ ಕದಿಯುವಂತ ಅವರು. ನಿಮಗೆ ಅಷ್ಟೊಂದು ತ್ಯಾಗ ಮಾಡತಕ್ಕಂಥ ಬುದ್ಧಿ ಅವರಲ್ಲಿ ಇಲ್ಲ. ಬಹುಶಃ ಅವರು ಪಾಪದ ಕೊಡ ಸಂಪೂರ್ಣ ತುಂಬಿಟ್ಟಿದೆ. ಇವತ್ತ ನಾಳೆ, ನಾಳೆಯ ಇವತ್ತ ಈ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಬಟ್ ನನ್ನ ಸರ್ಕಾರ ಇಲ್ಲ. ನೀವು ಹೇಳಿದ ಕೆಲವು ಮಾತುಗಳು ಕೇಳಿದ್ದಕ್ಕೆ ನನಗನ್ನಿಸ್ತದೆ ನಾನು ಆಶ್ವಾಸನೆ ಕೊಡೋ ಸ್ಥಿತಿಯಲ್ಲಿ ನಾನೂ ಇಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ನೀವೆಲ್ಲ ಹೋರಾಟಕ್ಕೆ ಇಳಿದಿದ್ದೀರಿ ನೋವಿನಿಂದ. ನಾನು ಬಂದಾಗ ನನ್ನನ್ನ ಸ್ವಾಗತ ಮಾಡಿದ್ದು ಕೂಡ ನೋವಿನಿಂದ ಅಂತ ಹೇಳಿದ್ದೀರಿ. ಈಗ ನಿಮ್ಮ ನೋವಿನಲ್ಲಿ ನನಗೂ ಪಾಲಿದೆ. ಆದ್ರಿಂದ ನಾನು ಆಶ್ವಾಸನೆ ಕೊಡೋದಿಲ್ಲ. ನಿಮ್ಮ ಹೋರಾಟದಲ್ಲಿ ನಾನು ಒಬ್ಬನು ಹೋರಾಟಗಾರನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ. 3ನೇ ತಾರೀಕಿಂದ ಸದನ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಈ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ಮಾಡ್ತೇನೆ. ನಿಮ್ಮ ಪರವಾಗಿ, ನಿಮ್ಮ ಸದಸ್ಯನಾಗಿ ನಾನು ಅಲ್ಲಿ ಹೋರಾಟ ಮಾಡ್ತೇನೆ. ಇದನ್ನು ಯಾವ ರೀತಿ ಮಾಡಬೇಕು? ನಿಮ್ಮ ಈ ಒಂದು
ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಕೇಳಿದಿರಿ. ಈ ವೇತನ ಹೇಗೆ ಏರಿಸಬೇಕು ಇದು ಸರ್ಕಾರಕ್ಕೆ ಗೊತ್ತು, ನನಗೆ ಗೊತ್ತಿಲ್ಲ, ಮಂಜುನಾಥ್ ಅವರು ಗೊತ್ತು. ನಾನು ಅವರ ಕಡೆಯಿಂದ ಸಂಪೂರ್ಣವಾಗಿ ಇದನ್ನು ತಿಳ್ಕೊಳ್ತೇನೆ, ಅವ್ರಿಗೆಲ್ಲ ಗೊತ್ತಿದೆ. ಇದರ ಪ್ರಕಾರ ಸರ್ಕಾರಕ್ಕೆ ಗಮನ ಸೆಳೆದು ಮುಖ್ಯಮಂತ್ರಿಗಳಿಗೂ ನಾನು ಮಾತಾಡ್ತೇನೆ. ಆರೋಗ್ಯ ಸಚಿವರು ಆರೋಗ್ಯ ಸರಿ ಹೋದ್ರೆ ಅವ್ರ ಹತ್ರ ಮಾತಾಡ್ತೀನಿ, ಇಲ್ಲ ಅಂತಂದ್ರೆ ಅವ್ರನ್ನ ಬಿಟ್ಟು ಬಿಡ್ತೇನೆ. ಅವರು ಆರೋಗ್ಯ ಸಚಿವರಾಗುವಂತ ಯೋಗ್ಯತೆ ಅವರಲ್ಲಿ ಇಲ್ಲ. ಅವರೇನು ಡಾಕ್ಟರ್ ಅಲ್ಲ, ಡಾಕ್ಟರ್ ಓದಿಲ್ಲ ಅವರು. ಈ ಬಿಬಿಎಂಪಿ ಯಾವ್ದಾದ್ರೂ ತಗೊಂಡಿದ್ದಿದ್ರೆ ಸರಿ ಇತ್ತು ಸಚಿವ ಸ್ಥಾನ ಅವರು. ಯಾಕೆಂದ್ರೆ ನಾನು ನೋಡ್ತಾ ಇದ್ದೇನೆ, ಔಷಧಿ ಖರೀದಿ ಜನರಿಗೆ ಕೊಡ್ತಕ್ಕಂಥದ್ದು ದನಗಳಿಗೆ ಕೊಡೋದನ್ನು ಕೊಟ್ಟುಬಿಟ್ಟಿದ್ದಾರೆ. ಅದರ ಬಗ್ಗೆನೂ ನಾನು ಹೋರಾಟ ಮಾಡಿದ್ದೇನೆ. ಕಳಪೆ ಔಷಧಿ ಖರೀದಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದನದಲ್ಲಿ ಹಾರಿಕೆ ಉತ್ತರ ಕೊಟ್ಟು ಸುಳ್ಳು ಹೇಳಿ ನಡೆದು ಬಿಡ್ತಾರೆ. ಈ ಕಾರಣದಿಂದ ಅವರು ಆರೋಗ್ಯ ಸಚಿವರಾಗಲಿಕ್ಕೆ ಯೋಗ್ಯರ ಇಲ್ವಾ ನನಗೆ ಗೊತ್ತಿಲ್ಲ. ಇಷ್ಟೊತ್ತಿಗೆ ಅವರು ಬರಬೇಕಾಗಿತ್ತು, ಅವರ ಕ್ಷೇತ್ರ ಇದು. ರಾಜ್ಯದಿಂದ ಬಂದಿರತಕ್ಕಂಥ ಮೂಲೆ ಮೂಲೆಯಿಂದ ಹೆಣ್ಣು ಮಕ್ಕಳು ಬಂದಿದ್ದಾರೆ. ಇದು ನನ್ನ ಕ್ಷೇತ್ರ, ನನ್ನದೇ ಇಲಾಖೆ. ನಾಳೇನಾದ್ರೂ ಅಪಮಾನ ಆದ್ರೆ ನನಗಾಗತ್ತೆ ಅಂತ ತಿಳ್ಕೊಂಡು ಇಲ್ಲಿಗೆ ಬರಬೇಕಾಗಿತ್ತು. ನಿಮ್ಮ ಅಹವಾಲುಗಳನ್ನ ಅವ್ರಿಗೆ ಕೇಳಬೇಕಾಗಿತ್ತು. ಅದರ ಪರಿಸ್ಥಿತಿ ಹಾಗಿಲ್ಲ. ಈಗ ನೀವು ಇನ್ನೆಷ್ಟು ದಿನ ಇಲ್ಲಿ ಕುಳಿತಿರ್ತಾರ ನನಗೆ ಗೊತ್ತಿಲ್ಲ. ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಬರಬೇಕಾಗಿತ್ತು. ಅವ್ರು ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ, ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿವೆ. ನಾನು 1 ಗಂಟೆ ಒಳಗೆ ಬರಬೇಕಂತಿದ್ದೆ. ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ನಾನು 3 ಗಂಟೆ ಅಂತ ಫಿಕ್ಸ್ ಮಾಡಿದೆ. ಬಹುಶಃ ಅವ್ರು ಇನ್ನೂ ತಡ ಆಗ್ತಾ ಇದೆ. ಆದ್ರಿಂದ ನೀವೇನಾದ್ರೂ ನಾಳೆನೂ ಇದ್ರೆ ನಾನು ಅವರನ್ನು ಕರ್ಕೊಂಡು ಬರ್ತೇನೆ. ಬಟ್ ಹಿಂದೆ ಆಗಿರೋದನ್ನ ಮರ್ತು ಬಿಡಿ, ನಮಗೆ ಗೊತ್ತಿಲ್ಲದಿದ್ದು. ನಮ್ಮ ಅಧ್ಯಕ್ಷರು, ನಾನು ಮತ್ತು ಇನ್ನೊಬ್ಬ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ತಳಮನೆಯಲ್ಲಿ, ಮತ್ತು ಮಂಜುನಾಥ್ರವರು, ಅವರು ನಮ್ಮ ಪಕ್ಷದ ಮುಖಂಡರು. ನಾವೆಲ್ಲರೂ ಸೇರಿ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಹಿಡಿತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ. ನಿಮ್ಮ ಹೋರಾಟದಲ್ಲಿ ನಮ್ಮ ಪಾಲು ಇದೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಏನು ನೋಟಿಸ್ ಕೊಟ್ಟಿದ್ದಾರೆ ಇದನ್ನು ಬಿಡಿ, ಈ ನೋಟಿಸ್ಗೆ ಏನೂ ಆಗೋದಿಲ್ಲ. ಅವ್ರು ಹೇಳಿದ್ದಾರೆ ಒಂದು ನೋಟಿಸ್ನಲ್ಲಿ, ಕರ್ತವ್ಯಕ್ಕೆ ಗೈರು ಹಾಜರಾಗಿ ಅನಧಿಕೃತವಾಗಿ ಮುಷ್ಕರದಲ್ಲಿ ಪಾಲ್ಗೊಂಡಿರುವ ಸುಶುಶ್ರಾಧಿಕಾರಿಗಳ ನೌಕರರಿಗೆ ನೋಟಿಸ್ ಜಾರಿ. ಇಲ್ಲಿ ಅನಧಿಕೃತ ಯಾವುದು? ಇದೇನೋ ಮಿಸ್ಟೇಕ್ ಆಗಿ ಹಾಕಿರ್ತಕ್ಕಂಥ ಪದವ. ಗೈರು ಹಾಜರಿ ಆಗಿದ್ದಾರೆ. ಯಾಕೆ ಅಂತಂದ್ರೆ ನೀವು ಅವ್ರಿಗೆ ಊಟ ಕೊಟ್ಟಿದ್ರೆ ಅವ್ರ ಹೊಟ್ಟೆ ತುಂಬಿದ್ರೆ ಇಲ್ಲಿಗೆ ಹಾಕಿ ಬರ್ತಾರೆ. ಅವರು ಸ್ಲೋಗನ್ ಹಾಕ್ತಿದ್ರಿ ನೀವು, ಮೇಲೆ ಬಿಳಿ ಬಟ್ಟೆ, ನೋಡಿದ್ರ? ಇದಕ್ಕಾಗಿ ಅಲ್ಲಿ ಇಲ್ಲಿಗೆ ಬಂದಿರೋದು ಖಾಲಿ ಹೊಟ್ಟೆ ತುಂಬಿಸ್ಕೊಳ್ಬೇಕಂತಲ್ವಾ? ಆ ಕಾರಣದಿಂದ ಅದಕ್ಕೆ ಉತ್ತರ ಕೊಟ್ಟುಬಿಟ್ರೆ ಸರ್ಕಾರ ಇವರು ಇಲ್ಲಿ ಬರೋ ಕೆಲಸ ಇರೋದಿಲ್ಲ. ಇದು ಅನಧಿಕೃತ ಅಲ್ಲ. ಇಲ್ಲಿ ಎಲ್ಲರೂ ಸೇರಿರ್ತಕ್ಕಂಥದ್ದು ಅಧಿಕೃತವೇ. ಆ ಕಾರಣದಿಂದ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಸಚಿವರು ಇವತ್ತೇ ಇಲ್ಲಿ ಬರಬೇಕು. ನಾನು ಆಗ್ರಹ ಪಡಿಸ್ತಾ ಇದ್ದೇನೆ, ನಿಮಗೇನಾದ್ರೂ ನಿಮ್ಮ ಅಧಿಕಾರದಲ್ಲಿ, ನಿಮ್ಮ ಸಚಿವ ಸ್ಥಾನದಲ್ಲಿ ನಿಮಗೆ ಗೌರವ ಇದ್ರೆ, ಈ ಆರೋಗ್ಯದ ಬಗ್ಗೆ ನಿಮಗೇನಾದ್ರೂ ಗಮನ ಗೌರವ ಇದ್ರೆ, ಇಷ್ಟೊಂದು ಸೇವೆ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳು ಬಂದು ಇಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ತಡ ಮಾಡದೆ ಬಂದು ಅವರ ಭಿನ್ನಹವನ್ನ ಆಲಿಸಬೇಕು. ನೀವೇನು ಮಾಡ್ತೀರೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆಮೇಲೆ ಅದಕ್ಕೆ ನಾವು ಉತ್ತರ ಕೊಡ್ತೇವೆ. ಆದ್ರೆ ತಕ್ಷಣ ಬಂದು ನೀವು ಅವರನ್ನು ಮಾತಾಡಬೇಕು. ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಮಾತುಗಳನ್ನು ಹೇಳಬೇಕು. ಸುಳ್ಳು ಹೇಳಿದೆ
ನೀವು ಯಾವುದೇ ಬದಲಾವಣೆಗಳನ್ನ ತರಬೇಕಾ, ನೀವೇನಾದ್ರೂ ಬಿಲ್ ಪಾಸ್ ಮಾಡಬೇಕಾ, ನಾವು ಮಾಡಿಕೊಡ್ತೇವೆ. ಸದನದಲ್ಲಿ ನೀವು ಬಿಲ್ಲನ್ನು ಕೂಡ ಮೂವ್ ಮಾಡಿ, ಅದಕ್ಕೆ ನಮ್ಮ ಸಹಕಾರ ಕೊಡ್ತೇವೆ. ವಿರೋಧ ಪಕ್ಷದವರು ಕೂಡ ಅದನ್ನ ಮಾಡಿ ಇವರ ಪ್ರಶ್ನೆಗಳು ಏನಿದೆಯೋ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು. ಇವತ್ತೇ ತಕ್ಷಣ ಬಂದು ಇಲ್ಲಿ ಮುಖಂಡರುಗಳನ್ನು ಭೇಟಿ ಮಾಡಿ ನೀವು ಏನು ಹೇಳಬೇಕಂತಿದ್ದೀರೋ ನಿಮ್ಮ ಅನಿಸಿಕೆಯನ್ನ ಇಷ್ಟು ಜನರ ಮುಂದೆ ಹೇಳಿ ಹೋಗಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಅಧ್ಯಕ್ಷರು ಅವರು ಬಿಡುವಾದ ತಕ್ಷಣ ನಾಳೆ ಅವರನ್ನು ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಇನ್ನು ಉಳಿದಂತೆ ಹಿರಿಯರ ಜೊತೆಯಲ್ಲಿ ಮಾತುಕತೆ ಮಾಡಿ ಸರ್ಕಾರದ ಗಮನ ಸೆಳೆಯುತ್ತೇವೆ. ನಾನು ಮುಂದೆ ಕೂಡ ನಮ್ಮ ಸರ್ಕಾರ ಬಂದೇ ಬರುತ್ತೆ, ಕಾಂಗ್ರೆಸ್ ಇರೋದಿಲ್ಲ ತುಂಬಾ ದಿವಸ. ಆದ್ರೆ ನಾನು ಆಶ್ವಾಸನೆ ಕೊಡಲ್ಲ. ನಾನು ಒಂದೇ ಮಾತಿನಲ್ಲಿ ಹೇಳಿದ್ದೇನೆ, ನಿಮ್ಮಲ್ಲಿ ಒಬ್ಬನಾಗಿ ನನ್ನ ಸರ್ಕಾರ ಬಂದರೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇನೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಭೀಮ್. ಮೊದಲನೇದಾಗಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇದು ನೋವಿನ ಸಂಗತಿ. ಇವತ್ತೀಗಾಗಲೇ ನಮ್ಮ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾದಂತಹ ವಿಧಾನ ಪರಿಷತ್ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಹಾಗೂ ಮತ್ತು ಮುಖಂಡರಾದಂತಹ ವೆಂಕಟರಮಣವರೇ, ಚೇತನ್ ಅವರೇ ಹಾಗೂ ಇವತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಇದರ ಈ ಸಂಘಟನೆಯ ಪದಾಧಿಕಾರಿಗಳೇ ಮತ್ತು ಪ್ರಿಯ ಎಲ್ಲ ಶುಶ್ರೂಷಕ ಬಂಧುಗಳೇ, ತಮ್ಮ ಬೇಡಿಕೆ, ತಮ್ಮ ಸಮಸ್ಯೆಗಳು ಸಮಂಜಸದಿಂದ ಕೂಡಿದೆ ಅಂತ ನಾನು ಭಾವಿಸ್ತೇನೆ. ಅದರ ಬಗ್ಗೆ ಏನು ಎರಡು ಮಾತಿಲ್ಲ. ಅಂದ್ರೆ ನಾನು 1.5 ತಿಂಗಳಿಂದ ನಾನೇ ಸ್ವಯಂ ಪ್ರೇರಿತನಾಗಿ ಈ ವಿಚಾರವನ್ನ ಪಾರ್ಲಿಮೆಂಟ್ ಅಲ್ಲಿ ನಾನು ಸುದೀರ್ಘವಾಗಿ ಮಾತನಾಡಿದ್ದೇನೆ. ನಿಮ್ಮ ಬಗ್ಗೆ ನನಗೆ ಯಾರು ಬಂದು ಹೇಳಿರಲಿಲ್ಲ. ಯಾಕೆಂದ್ರೆ ಈ NHM ಅಲ್ಲಿ ನರ್ಸಸ್ಗಳಾಗ್ಬೋದು, ಡಾಕ್ಟರ್ಸ್ಗಳಾಗ್ಬೋದು, ಅವರಿಗೆ ಕೊಡತಕ್ಕಂಥ ವೇತನ ಬಹಳ ಕಡಿಮೆ ಇದೆ. ಯಾಕೆಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ 45% ಹುದ್ದೆಗಳು ಖಾಲಿದ್ದಾವೆ. ಆರೋಗ್ಯ ಕ್ಷೇತ್ರದಲ್ಲೂ 45% ಇದೆ, ಶಿಕ್ಷಣ ಕ್ಷೇತ್ರದಲ್ಲೂ ಇದೆ. ಯಾವುದೇ ಇಲಾಖೆಗೆ ಹೋಗಿ 40% 45% ಹುದ್ದೆಗಳು ಖಾಲಿ ಇದ್ದಾವೆ. ನೇಮಕಾತಿ ಅನ್ನೋದೇ ಇಲ್ದಂಗಾಗಿದೆ. ನಾನು ಬಹಳ ಸುದೀರ್ಘವಾಗಿ ಯಾಕೆಂದ್ರೆ ಇದನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನ ನಾವು ನೋಡಬೇಕು. ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದನ್ನು ಪ್ರಯತ್ನ ಮಾಡಬೇಕು ನಾವು. ಯಾಕೆಂದ್ರೆ ಇದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ಈ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ನಾವು ಕಂಡುಹಿಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ನರ್ಸಸ್ ಅಂದ್ರೆ ಶುಶ್ರೂಷಕರು ನಮ್ಮ ಆರೋಗ್ಯ ವ್ಯವಸ್ಥೆಯ ಹೃದಯಗಳು ಅಂತಾನೆ ಹೇಳಬೇಕಾಗುತ್ತೆ. ಯಾಕೆಂದ್ರೆ ವೈದ್ಯರುಗಳು ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆಯ ಮೆದುಳುಗಳು, ಅದರಲ್ಲಿ ನರ್ಸಸ್ಗಳು, ಶುಶ್ರೂಷಕ ಅಧಿಕಾರಿಗಳು ಈ ವ್ಯವಸ್ಥೆಯ ಹೃದಯಗಳು. ಅಂದ್ರೆ ಮೆದುಳು ಮತ್ತು ಹೃದಯಗಳು ಕೆಲಸ ಮಾಡಿದರೆ ಮಾತ್ರ ನಾವು ರೋಗಿಗಳಿಗೆ ಉತ್ತಮವಾದಂತಹ ಚಿಕಿತ್ಸೆಯನ್ನ ಕೊಡಲಿಕ್ಕೆ ಸಾಧ್ಯ. ಇದನ್ನ ಸುಮಾರು 10 ದಿನಗಳ ಹಿಂದೆ ದೆಹಲಿಯಲ್ಲಿ ನಡೆದಂತ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ನಾನು ಬಹಳ ಗಟ್ಟಿಯಾಗಿ ಇದರ ಬಗ್ಗೆ ಮಾತಾಡಿದ್ದೇನೆ. ಒಂದು ಪಾರ್ಲಿಮೆಂಟ್ ಅಲ್ಲಿ ಕೂಡ ಮಾತಾಡಿದ್ದೇನೆ. ಎರಡನೇದು ಕೇಂದ್ರದ ಆರೋಗ್ಯ ಸಚಿವರೊಡನೆ ಕೂಡ ಮಾತಾಡಿದ್ದೇನೆ. ನಂತರ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅಲ್ಲಿ ಅದರ ಅಧ್ಯಕ್ಷರಾದಂತಹ ರಾಮ್ ಗೋಪಾಲ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಇದರಲ್ಲೂ ಕೂಡ NHM ಅಲ್ಲಿ ವೈದ್ಯರುಗಳಿಗೆ, ಅಲ್ಲೂ ಕೂಡ ವೈದ್ಯರುಗಳಿಗೂ ಕಡಿಮೆ ಸ್ಯಾಲರಿ ಇದೆ. 50,000 60,000 ಇದೆ MBBS ಡಾಕ್ಟರ್ಗಳಿಗೆ. ಇವತ್ತು ಯಾವುದೇ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋಗ್ಲಿ, ಯಾವುದೇ ಕಮ್ಯುನಿಟಿ ಹೆಲ್ತ್ ಸೆಂಟರ್, ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋಗಿ, ಅಲ್ಲಿ ವೈದ್ಯರ ಕೊರತೆ ಇದೆ. ಅಲ್ಲಿ ಮಕ್ಕಳು ವೈದ್ಯರಿದ್ರೆ ಅನಸ್ಥೆಟಿಸ್ಟ್ ಇಲ್ಲ, ಅನಸ್ಥೆಟಿಸ್ಟ್ ಇದ್ರೆ ಗೈನಕಾಲಜಿಸ್ಟ್ ಇಲ್ಲ. 3 ಜನನೂ ಇರಬೇಕು. ಗೈನಕಾಲಜಿಸ್ಟ್ ಇರಬೇಕು, ಅನಸ್ಥೆಟಿಸ್ಟ್ ಇರಬೇಕು,
ಮತ್ತು ಪೀಡಿಯಾಟ್ರಿಷಿಯನ್ ಇರಬೇಕು. 3 ಜನ ಒಂದೇ ಆಸ್ಪತ್ರೆಯಲ್ಲಿ ಇರಬೇಕು. ನಿಜವಾಗ್ಲೂ ನಾವು ಕೇವಲ ಕಟ್ಟಡಗಳಿಂದ ಮಾತ್ರ ಈ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಿಬ್ಬಂದಿಗಳ ನೇಮಕಾತಿ ಬಹಳ ಅವಶ್ಯಕತೆ ಇದೆ ಅಂತ ಈ ಮಾತನ್ನ ನಾನು ಹೇಳ್ತೇನೆ. ಅಂದ್ರೆ ಇವಾಗಲೇ ಕೇಂದ್ರದ ಆರೋಗ್ಯ ಇಲಾಖೆ ನಿಮ್ಮ ವೇತನದ ಬಗ್ಗೆ ಮಾತ್ರ ಮಾತಾಡ್ತೇನೆ ನಾನು. ಅದನ್ನ ಹೆಚ್ಚಳ ಮಾಡಲಿಕ್ಕೆ ತಾತ್ವಿಕವಾಗಿ ಅನುಮತಿಯನ್ನ ಕೊಟ್ಟಿದೆ ಅನ್ನುವ ವಿಚಾರ ನನಗೆ ಗೊತ್ತಿದೆ. ತಾತ್ವಿಕವಾಗಿ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಕೆಲವೇ ದಿನಗಳಲ್ಲಿ ನಿಮ್ಮ ವೇತನ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನುವ ಆಶಾಭಾವನೆಯನ್ನ ನಾವು ಇದು ಮಾಡೋಣ. ಯಾಕೆಂದ್ರೆ ಈ ವಿಚಾರ ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಒಪ್ಪಿದೆ. ನೀವು ಅದನ್ನ ಇನ್ಕ್ರೀಸ್ ಮಾಡಬಹುದು, ಅದೇ ಫಂಡ್ ಅಲ್ಲಿ ಅದನ್ನ ಇದು ಮಾಡಬಹುದು ಅಂತ. ಹೀಗಾಗಿ ಇವತ್ತು ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಈಗಾಗಲೇ ನಾರಾಯಣ ಸ್ವಾಮಿ ಅವರು ಹೇಳಿದ ಹಾಗೆ ನಾವು ಕೂಡ ಆರೋಗ್ಯ ಸಚಿವರು ಮತ್ತು ರಾಜ್ಯ ಸರ್ಕಾರದ ಗಮನ, ಕೇಂದ್ರ ಸರ್ಕಾರದ ಆಲ್ರೆಡಿ ನಾವು ಮಾಡಿದ್ದೇವೆ. ಸೊ ಈಗ ಯಾಕೆಂದ್ರೆ ಇದು ಒಟ್ಟಿನಲ್ಲಿ ನಿಮ್ಮ ವೇತನ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಆಗಬೇಕು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಒಂದು ಅಗತ್ಯ ವಸ್ತುಗಳು ಜಾಸ್ತಿ ಆಗಿದೆ. ನಂತರ ಮುಂದೆ ಕಾಯಂ ಮಾಡುವ ಪ್ರಕ್ರಿಯೆ ಆದಂತ ಸಂದರ್ಭದಲ್ಲಿ ನೀವು ಗ್ರಾಮೀಣ ಭಾಗದಲ್ಲಿ ಏನು ಸೇವೆ ಸಲ್ಲಿಸಿದಿರಿ ಅದು ಕೃಪಾಂಕ ಕೊಡ್ತಾ ಹೋಗ್ಬೇಕಾಗುತ್ತೆ. ವೈದ್ಯರುಗಳಿಗೂ ಕೊಡಬೇಕಾಗುತ್ತೆ, ಹಾಗೆ ನರ್ಸಸ್ಗಳಿಗೂ ಕೂಡ ಕೊಡಬೇಕಾಗುತ್ತೆ. ಈಗ ನೀವು 5 ವರ್ಷ ಸರ್ವಿಸ್ ಮಾಡಿದ ನಂತರ ಬಹುಶಃ ಇದನ್ನು ನಾವು ಯೋಚನೆ ಮಾಡಬೇಕು. ಯಾಕೆಂದ್ರೆ ಪ್ರತಿ ಸಲ ಪ್ರತಿ ವರ್ಷ 1 ವರ್ಷ 2 ವರ್ಷ ಈ ಬಿಸಿಲಲ್ಲಿ ಬಂದು ಪುಟ್ಟ ಕಂದಮ್ಮಗಳ ಜೊತೆ ತಾವೆಲ್ಲ ಇಲ್ಲಿ ಇರೋದು ನಿಜವಾಗ್ಲೂ ಬಹಳ ನೋವಿನ ಸಂಗತಿ, ಕಣ್ಣೀರು ಬರತಕ್ಕಂಥ ಸಂಗತಿ. ಸೊ ನಾವು ನಿಮ್ಮ ಜೊತೆ ಇದ್ದೇವೆ. ಯಾಕೆಂದ್ರೆ ನೀವು ಹೇಳೋದಕ್ಕೆ ಮೊದಲೇ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ. ಆಲ್ರೆಡಿ ಈ ವಿಚಾರ ನನಗೆ ಮೊದಲಿಂದಲೂ ಇದೆ. ಯಾಕೆಂದ್ರೆ ನಾನು ಜಯದೇವ ಹೃದ್ರೋಗ ವಿಜ್ಞಾನ ಸಂಸ್ಥೆ ನಿರ್ದೇಶಕನಾಗಿದ್ದಾಗ ಇಡೀ ಭಾರತ ದೇಶದಲ್ಲಿ ಸ್ಲ್ಯಾಬ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಅಲ್ಲೇನೆ ನಾವು. ಅಂದ್ರೆ 0 to 1 year ಒಂದು ಸಂಬಳ, 1 ರಿಂದ 3 ವರ್ಷ ಇನ್ನೊಂದು ಹೈಕ್ ಮಾಡ್ತೇವೆ, 3 ರಿಂದ 5 ಒಂದು ಸ್ಲ್ಯಾಬ್, 5 ರಿಂದ 7, 7 ರಿಂದ 10, 10 ರಿಂದ ಅಂದ್ರೆ ಈಗ 10 ವರ್ಷದಿಂದ ಕೆಲಸ ಮಾಡೋರಿಗೆ ಸುಮಾರು 35,000 ಬರಾಗೆ ಮಾಡಿದ್ವಿ ನಾವು ಸ್ಲ್ಯಾಬ್ ಸಿಸ್ಟಮ್ ಅಲ್ಲಿ. ಯಾಕೆಂದ್ರೆ ಬೇಕು ಇವತ್ತು ಸಿಬ್ಬಂದಿಗಳು, ಅದರಲ್ಲೂ ನರ್ಸಸ್ಗಳ ಸೇವೆ ಇಲ್ದೇನೆ ನಾವು ಏನು ಮಾಡಬೇಕು. ಪ್ರತಿಯೊಬ್ರು ಬೇಕು, ನರ್ಸಸ್ ಬೇಕು, ಟೆಕ್ನಿಷಿಯನ್ಸ್ ಬೇಕು. ಯಾಕೆಂದ್ರೆ ಅದರಿಂದ ಇವತ್ತು ಇದರ ಬಗ್ಗೆ ನಮಗೆ ಸ್ವಾಭಾವಿಕವಾಗಿ ಇದೆ, ಸ್ವಯಂ ಪ್ರೇರಿತವಾಗಿ ನಿಮ್ಮ ಬಗ್ಗೆ ಈ ರೀತಿ ವ್ಯವಸ್ಥೆ ಬದಲಾಗಬೇಕು. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆ ಬೇಕಾದ್ರೆ ಇದು ಸರ್ಕಾರದ ಗಮನವನ್ನು ಸೆಳೀತೇವೆ ಮತ್ತು ಇದಕ್ಕೆ ಎಲ್ಲ ಅಧಿಕಾರಿಗಳೊಡನೆ ಕೂಡ ಮಾತಾಡ್ತೇವೆ. ಸೊ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಿ, ಯಾಕೆಂದ್ರೆ ನಾನು 1.5-2 ತಿಂಗಳ ಹಿಂದೆನೆ ಇದ್ರ ಬಗ್ಗೆ ಲೆಟರ್ಸ್ ಎಲ್ಲ ಬರೆದಿದ್ದೀವಿ. ನಿನ್ನೆ ಯಾರೋ ಬಂದಿದ್ರು, ತೋರಿಸ್ತಾ ಇದ್ದೆ. ನೀವು ಹೇಳೋದಕ್ಕೆ ಮೊದಲೇ ಇಲ್ಲಲ್ಲ, ನಾವು ಸ್ವಾಭಾವಿಕವಾಗಿ ಮಾಡಿದ್ದೀವಿ ಹಾಗೆ ಹೀಗೆ ಅಂತ. ಬಟ್ ಬಹಳ ಮುಖ್ಯವಾದದ್ದು ನಿಮಗೆ ಇಮ್ಮಿಡಿಯೇಟ್ ಆಗಿ ಸ್ಯಾಲರಿ ಅಂತೂ ಹೈಕ್ ಆಗಬೇಕಾಗಿದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾಕೆಂದ್ರೆ 13,000 14,000 ಡೈಲಿ ವೇಜಸ್ಗಿಂತ ಕಡಿಮೆ ಇದೆ, ಸೊ ಇದು ನಿಮ್ಮ ಬೇಡಿಕೆ ವೈಜ್ಞಾನಿಕವಾಗಿದೆ, ಅದು ಸಮಂಜಸವಾಗಿದೆ. ಹೀಗಾಗಿ ನಾವೆಲ್ಲ ನಿಮ್ಮೊಡನೆ ನಾವು ಇರ್ತೀವಿ. ಸೊ ನಿಮ್ಮ ಈ ಸಂಘಟನೆ ಏನಿದೆ, ನಿಮ್ಮ ಹೋರಾಟ ಏನಿದೆ, ಇದರ ಜೊತೆ ನಾವು ಕೂಡ ಎಲ್ಲ ಹಂತದಲ್ಲೂ ನಾರಾಯಣ ಸ್ವಾಮಿ ಈಗಾಗಲೇ ಹೇಳಿದ್ದಾರೆ. ಸೊ ನಿಮ್ಮ ಈ ಸಂಘಟನೆಗೆ, ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಆಶಾ ಭಾವನೆಯಿಂದ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.